ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಜಗದೀಶ್ ವ್ಲಾಗ್ಸ್. ನಾನಿವತ್ತು ಗೌರಿ ಹಬ್ಬ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏನೋ ಗೊತ್ತಿಲ್ಲ. ವಿಡಿಯೋ ಎಲ್ಲ ಎಡಿಟ್ ಮಾಡಿದ್ದೆ, ಬಟ್ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಯಾಕೋ ಮನಸ್ಸು ಸರಿ ಇರಲಿಲ್ಲ. ಸೊ ಹಾಗಾಗಿ ಸುಮ್ಮನಾಗಿ ಹೋಗ್ಬಿಟ್ಟಿದ್ದೆ ನಾನು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಕಂಟಿನ್ಯೂಷನ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತೇಳಿ ಹೇಳ್ತೀನಿ. ಮತ್ತು ನನಗೆ ಗೌರಿ ಹಬ್ಬ ಅಂತೇಳಿ ಬಂದಾಗ ಆಬ್ವಿಯಸ್ಲಿ ಎಲ್ಲರಿಗೂ ಅಪ್ಪ ಅಮ್ಮನ ಮನೆ ನೆನಪಾಗೋ ಥರ ನಮಗೂ ಕೂಡ ತುಂಬಾ ನೆನಪಾಗುತ್ತೆ ಮತ್ತು ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಮ್ಮಮ್ಮ ಒಂದು ಮಾತು ಹೇಳಿದರು, ಗೌರಿ ಹಬ್ಬ ಮಾತ್ರ ನೀವು ಯಾವ ಹಬ್ಬ ಏನಾದರೂ ಮಾಡ್ಕೊಳ್ಳಿ, ಗೌರಿ ಹಬ್ಬದಲ್ಲಿ ಮಾತ್ರ ನೀವು ನಾವಿರೋ ಗಂಟ ನಮ್ಮ ಮನೆಗೆ ಬಂದು ಮಾಡಬೇಕು ಅಂತೇಳಿ ಹೇಳಿಬಿಟ್ಟಿದ್ರು ನನಗೆ ಮತ್ತು ಅಕ್ಕನಿಗೆ ಮದುವೆ ಆದಾಗ. ಸೊ ಹಾಗಾಗಿ ಇವಾಗ ತುಂಬಾ ಬೇಜಾರಾಗುತ್ತೆ ನೆನೆಸ್ಕೊಂಡಾಗ. ಇಷ್ಟು ಬೇಗ ಆ ಒಂದು ದಿನ ಬಂದುಬಿಡ್ತಲ್ಲ, ನಮ್ಮ ಮನೇಲಿ ಮಾಡೋ ಥರ ಇಷ್ಟು ಬೇಗ ಬಂತಲ್ಲ ಅಂತೇಳ್ಬಿಟ್ಟು ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಾನು ಪ್ರತಿ ಸಲ ಹೇಳ್ತೀನಿ, ಒಂದು ಹಂತದವರೆಗೆ ತವ್ರ ಮನೆ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಆಗಿರ್ಬೋದು ತುಂಬಾ ಮುಖ್ಯ ಅಂತೇಳಿ ಅನಿಸುತ್ತೆ. ಇರಬೇಕು ಅವರು ಅಂತೇಳಿ ಅನಿಸ್ಬಿಡುತ್ತೆ. ಪ್ರತಿಯೊಂದು ಸ್ಟೇಜಲ್ಲೂ ನಮಗೆ ಅದು ಒಂದು ನೆನಪಾಗುತ್ತೆ, ಇರಬೇಕಿತ್ತು ಅಂತ ಹೇಳ್ಬಿಟ್ಟು ಮರೆಯೋಕ್ಕಾಗೋದೇ ಇಲ್ಲ ಹೇಳ್ಬೇಕಂತ ಹೇಳಿದ್ರೆ. ಮತ್ತು ಗೌರಿ ಹಬ್ಬ ಎಲ್ಲ ಇನ್ನೂ ಚೆನ್ನಾಗಾಯಿತು. ಸೊ ಗಣೇಶ ಹಬ್ಬದ ದಿನ ಗಣೇಶನ ತೊಗೊಂಡು ಬರೋಣ ಅಂತೇಳಿ ನಾನು ಮತ್ತು ಇಂಚರ ಜಗದೀಶು ಹೋಗಿ ಗಣೇಶನೆಲ್ಲ ತೊಗೊಂಡು ಬಂದ್ವಿ. ಏನಂತಂದರೆ ಅವತ್ತು ಸ್ವಲ್ಪ ಲೇಟ್ ಆಯಿತು. ಯಾಕಂತಂದರೆ ಇವರಿಗೂ ರಜೆ ಇತ್ತಲ್ವ, ಸುಮ್ಮನೆ ಹೋಗಿ ಮಾಡಿ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಅವರಿಗೂ ಒಂಥರ ಕಿರಿಕಿರಿ ಅನಿಸುತ್ತೆ. ಸೊ ಆರಾಮಾಗಿ ಸಂಜೆ ಮಾಡ್ಕೊಳ್ಳೋಣ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗೌರಿ ಹತ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು, ಅದಾದ ನಂತರ ಗಣೇಶನಿಗೆ ಕರ್ಜಿಕಾಯಿ ಎಲ್ಲ ಮಾಡಬೇಕಿತ್ತಲ್ವ. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಮಧ್ಯಾಹ್ನ ಮೇಲೆ ಟೈಮ್ ನೋಡಿಕೊಂಡು, ಅಂದರೆ ಒಳ್ಳೆ ಟೈಮ್ ನೋಡಿಕೊಂಡು ಗಣೇಶನ ತರಬೇಕಲ್ವ ಮನೆಗೆ. ಹಾಗಾಗಿ ಮಧ್ಯಾಹ್ನ ಮೇಲೆ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿ ಗಣೇಶನ ತೊಗೊಂಡು ಬಂದ್ವಿ ನಾನು ಮತ್ತು ಇಂಚರ ಜಗದೀಶು. ಮತ್ತು ಗಣೇಶನ ತೊಗೊಂಡು ಬರಬೇಕಾದ್ರೆ ಮನೆ ಒಳಗಡೆ ಕರ್ಕೊಂಡು ಬರಬೇಕಾದ್ರೆ ಆರತಿ ಮಾಡಬೇಕಲ್ವ. ಸೊ ಹಾಗಾಗಿ ಆರತಿ ಮಾಡಿಕೊಂಡು ಗಣೇಶನ ಒಳಗಡೆ ಕರ್ಕೊಂಡ್ವಿ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ವಿಡಿಯೋನ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಅದು ವೆಯ್ಟ್ ಇದೆ ಕಣೋ, ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ನಾನು ಹಿಡ್ಕೊತೀನಿ ಅಂತೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು. ಸೊ ಅದಕ್ಕೆ ಅವರಪ್ಪ ಅವಳ ಕೈಗೆ ಕೊಟ್ಬಿಟ್ಟು ಅವರೂ ಹಿಡ್ಕೊಂಡು ಬಂದು ಒಳಗಡೆ ಗಣೇಶನ ಇಟ್ಟರು. ಮತ್ತು ನನಗೆ ಗಣೇಶ ಹಬ್ಬ ಅಂತಂದಾಗ ಚೈಲ್ಡ್ಹುಡ್ ಮೆಮೊರಿ ಒಂದು ವಿಷಯ ನೆನಪಾಗುತ್ತೆ. ಏನಂತಂದರೆ ನಾನು ನಮ್ಮಮ್ಮನಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ಅಂದರೆ ಅವಾಗೆಲ್ಲ ಪ್ರತಿಯೊಂದು ರೋಡಲ್ಲೂ ಆ ಗಣೇಶ ಎಲ್ಲ ಕೂರಿಸ್ತಾಯಿದ್ರಲ್ಲ, ಅಮ್ಮ ನಮ್ಮ ಮನೇಲೂ ಕೂರಿಸೋಣ ಅಂತೇಳಿ ಕೇಳ್ತಾ ಇದ್ದೆ. ಬಟ್ ನಮ್ಮಮ್ಮ ಬೆಳಗ್ಗೆ ಸಾಯಂಕಾಲ ಎಲ್ಲ ನೈವೇದ್ಯ ಮಾಡಬೇಕು, ಇಟ್ಮೇಲೆ ನೇಮ ನಿಷ್ಠೆಯಿಂದ ಮಾಡಬೇಕು, ಬೇಡ ಸುಮ್ಮನಿರು ಅಂತೇಳಿ ಹೇಳ್ತಾಯಿದ್ರು. ಆವಾಗ ನಾನು ಒಂದಿನ ಏನು ಮಾಡಿದೆ ಅಂತಂದರೆ, ಇವಾಗ ನಾವು ದುಡ್ಡೆಲ್ಲ ಕೂಡಿರ್ತೀವಲ್ಲ, ಅಂದರೆ ಅವಾಗೆಲ್ಲ ಮಣ್ಣಿನ ಹುಂಡಿ ಬರ್ತಿತ್ತಲ್ಲ, ಅದರಲ್ಲಿ ನಮ್ಮ ಮನೆಗೆ ಇವಾಗ ಯಾರಾದರೂ ನಮ್ಮ ಅತ್ತೆ ಈ ಥರ ಯಾರಾದರೂ ಬಂದರೆ ದುಡ್ಡು ಕೊಡ್ತಿದ್ರು, ಅಥವಾ ನಮ್ಮಪ್ಪ ಕೊಡ್ತಿದ್ದಾಗ ನಾವು ಅದರಲ್ಲಿ ಕೂಡಿರ್ತಾ ಇದ್ವಲ್ಲ, ಅದನ್ನು ಹುಂಡಿ ಹೊಡೆದ್ಬಿಟ್ಟು ನಾನು ಹೋಗಿ ಗಣೇಶನ ನಮ್ಮ ಅಮ್ಮನಿಗೆ ಹೇಳ್ದಲ್ಲೇ ತಂದುಬಿಟ್ಟಿದ್ದೆ. ಆ ಒಂದು ಇನ್ಸಿಡೆಂಟ್ ನನಗೆ ತುಂಬಾ ನೆನಪಾಗುತ್ತೆ. ಗಣೇಶ ಹಬ್ಬ ಅಂತಂದಾಗ ಅದೊಂದು ಚೈಲ್ಡ್ಹುಡ್ ಮೆಮೊರಿ ನನಗೆ. ಆಮೇಲೆ ನಮ್ಮಮ್ಮ ಪ್ರತಿ ವರ್ಷ ಗಣೇಶನ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ರೂಢಿ ಮಾಡಿಕೊಂಡ್ರು. ಆವಾಗಿಂದನೂ ನಾವು ಗಣೇಶ ಹಬ್ಬನ ಮಾಡ್ತಾಯಿದ್ವಿ. ಮತ್ತು ಇಂಚರಿಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿಯಲ್ಲೇನೇ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹಬ್ಬ ದಿನ ಗಣೇಶ ಮಾಡ್ತೀವಿ ಅಂತೇಳ್ಬಿಟ್ಟು ಮಣ್ಣಲ್ಲಿ ಗಣೇಶ ಕೂಡ ಮಾಡಿದರು. ಏನೋ ಅವ್ರ ಖುಷಿ ಅಂತೇಳ್ಬಿಟ್ಟು ಮಣ್ಣು ತೊಗೊಂಬಂದು ಮಾಡ್ಕೊಳ್ಳಮ್ಮ ನೀನು ಏನಾದರೂ ಮಾಡ್ಕೊ ಅಂತೇಳಿ ಹೇಳಿದ್ದೆ. ಸೊ ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ಲು ಅವಳು. ಮತ್ತು ಸಂಜೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ, ಅಂದರೆ ಕಡಲೆಕಾಳು ಉಸ್ಲಿ ಆಮೇಲೆ ಕರ್ಜಿಕಾಯಿ ಎಲ್ಲನೂ ಮಾಡಿ ನೈವೇದ್ಯ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಆಲ್ಮೋಸ್ಟು ಅವತ್ತಿನ ದಿನವೇ, ಅಂದರೆ ಯಾವತ್ತು ಗಣೇಶ ಹಬ್ಬ ಇರುತ್ತೋ ಸೊ ಅವತ್ತೇ ಮಾಡಿಬಿಟ್ಟು ಅವತ್ತೇನೆ ವಿಸರ್ಜನೆ ಕೂಡ ಮಾಡಿಬಿಡ್ತಾಯಿದ್ವಿ. ಬಟ್ ಈ ಸತಿ ಜಗದೀಶ್ ಅಂತ ಇದ್ದರು, ಪೂಜೆ ಮಾಡೋಷ್ಟೊತ್ತಿಗೆ ಸಂಜೆ ಆಗೋಯ್ತಲ್ವ, ಶನಿವಾರ ಹಬ್ಬ ಇದ್ದಿದ್ದು. ಸೊ ಸಂಜೆ ಆಗೋಯ್ತು, ಬೇಡ ಬಿಡು 3 ಡೇಸಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಈ ಸತಿ 3 ಡೇಸ್ ಇಟ್ಬಿಟ್ಟು ಸೋಮವಾರ ಸಂಜೆ ನಾವು ಗಣೇಶನ ವಿಸರ್ಜನೆ ಮಾಡಿದ್ವಿ. ಮತ್ತು ಇದು ಬಂದು ಭಾನುವಾರ ನಾನು ಕಡುಬು ಮಾಡ್ತಾಯಿದ್ದೆ. ಆ ಒಂದು ವಿಡಿಯೋ ಏನಂತಂದರೆ, ನಾನು ಶನಿವಾರ ಅಂದರೆ ಹಬ್ಬ ಇತ್ತಲ್ಲ ಅವತ್ತೇನೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದು. ಬಟ್ ಯಾವತ್ತೂ ಕಡುಬನ್ನ ನಾವು ಮಾಡಿರಲಿಲ್ಲ, ಅಂದರೆ ಓನಾಗಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಅಮ್ಮ ಮಾಡಿಕೊಡ್ತಾಯಿದ್ರು ಅಥವಾ ಅಮ್ಮಂಗೆ ಎಲ್ಪ್ ಮಾಡ್ತಾಯಿದ್ವಿ ಅಷ್ಟೇನೆ. ಅದು ಬಿಟ್ಟರೆ ನಾವೇ ಓನಾಗಿ ಯಾವತ್ತೂ ಆ ಸೀಟೆಲ್ಲ, ಅಂದರೆ ಅದು ನಾವು ಹಬೆಯಲ್ಲಿ ಬೇಯಿಸ್ಕೊಂಡು ಅದಾದ ನಂತರ ಅದಕ್ಕೆಲ್ಲ ಫಿಲ್ ಮಾಡಿ ಆ ಥರದ್ದೆಲ್ಲ ಯಾವತ್ತೂ, ಈ ಬಟ್ಲೆಲ್ಲ ಮಾಡೋದೆಲ್ಲ ಯಾವತ್ತೂ ಮಾಡಿರಲಿಲ್ಲ. ಅಮ್ಮ ಮಾಡ್ತಾಯಿದ್ದಾಗ ಹೆಲ್ಪ್ ಮಾಡ್ತಿದ್ವಲ್ಲ, ಹಾಗಾಗಿ ನಾನು ಹೇಗೆ
ಬರುತ್ತೋ ಏನೋ, ಸುಮ್ಮನೆ ಮತ್ತೆ ಅದೊಂದು ಡಬಲ್ ಕೆಲಸ ಆಗೋದು ಬೇಡ, ಬೇಕಿದ್ರೆ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಶನಿವಾರ ಬರೀ ಕರ್ಜಿಕಾಯಿ ಮತ್ತು ಕಡಲೆಕಾಳು ಉಸ್ಲೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮುಗಿಸ್ಕೊಂಡ್ವಿ. ಸಂಡೇ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಚೆನ್ನಾಗಾಗಿತ್ತು. ಮತ್ತು ಮಂಡೇನೂ ಅಷ್ಟೇ, ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಆಮೇಲೆ ಇಂಚರನ್ನು ಸ್ಕೂಲಿಂದ ಬಂದಳು. ನಾನು ಸುಮ್ಮನೆ ಅವಳಿಗೆ ಅಂದರೆ ಜಸ್ಟ್ ಒಂದು ಸತಿ ಹೇಳಿಕೊಟ್ಟೆ ಅಷ್ಟೇ. ಯಾವುದೋ ಒಬ್ರದ್ದು ರೀಲ್ಸ್ ನೋಡಿಬಿಟ್ಟು ಇಂಚರ ಮಾಡು, ಈ ಥರ ನಾವೆಲ್ಲ ಗಣೇಶ ಕೂರಿಸ್ತಾ ಇದ್ದಾಗ ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ. ಅಂದರೆ ಇವಾಗಿನ ಮಕ್ಳಿಗೆ ಆ ಥರ ಎಲ್ಲ ಏನಿಲ್ಲ ಅಲ್ವಾ ಅಂತಂದರೆ ಮಾಡ್ತಾರೆ, ಬಟ್ ಕ್ಲಾಸಲ್ಲೋ ಅಥವಾ ಸ್ಕೂಲಲ್ಲೋ ಅಥವಾ ಬೇರೆ ಥರ ಈ ಥರ ಪ್ರೋಗ್ರಾಮ್ಸಲ್ಲೆಲ್ಲ ಮಾಡ್ತಾರೆ. ಬಟ್ ಇವಾಗ ಗಣೇಶ ಇಟ್ಟಾಗ ಆರ್ಕೆಸ್ಟ್ರಾ ಎಲ್ಲ ಇರ್ತಾಯಿತ್ತು, ಅವಾಗ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಆ ಥರದ್ದೆಲ್ಲ ಇವಾಗಿನ ಮಕ್ಕಳಿಗಿಲ್ಲ. ಸೊ ಹಾಗಾಗಿ ಸುಮ್ಮನೆ ಕಲ್ತ್ಕೊ, ನಾವು ಗಣೇಶನ ಬಿಡಬೇಕಾದ್ರೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡುವಂತೆ ಅಂತೇಳ್ಬಿಟ್ಟು ಇಂಚರಂಗು ಮತ್ತು ಅವಳ ಫ್ರೆಂಡ್ಗೂ ಸುಮ್ಮನೆ ಜಸ್ಟ್ ತೋರಿಸಿದ್ದೆ ಅಷ್ಟೇ. ಅದನ್ನು ಕಲ್ತ್ಕೊಂಡು ಹಂಗೆ ಅಂದರೆ ಪೂಜೆ ಎಲ್ಲ ಮುಗಿಸಿದಾದ ನಂತರ ಎಲ್ಲರೂ ಕೂತ್ಕೊಂಡಿದ್ವಿ. ಅಕ್ಕಪಕ್ಕದವರು ಬಂದಿದ್ದರು. ಕೂತ್ಕೊಂಡು ಒಂದು ಸಾಂಗ್ ಹಾಕ್ಬಿಟ್ಟು ಅವರು ಸುಮ್ಮನೆ ಒಂದು ಡ್ಯಾನ್ಸ್ ಮಾಡಿ ರೀಲ್ಸ್ ಎಲ್ಲ ಮಾಡಿದರು. ಸರಿ ಅಂತೇಳಿ ಇನ್ನೇನು ವಿಸರ್ಜನೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ನಾವು ಈಚೆನೇ ಅಂದರೆ ಕೆರೆ ಎಲ್ಲ ಏನಿಲ್ಲ, ಸೊ ಅಂದರೆ ಇಲ್ಲೇ ಹತ್ತಿರದಲ್ಲಿದೆ, ಬಟ್ ಇಷ್ಟೊತ್ತಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಚಿಕ್ಕ ಡ್ರಮ್ಗೆ ನೀರೆಲ್ಲ ತುಂಬಿಸಿ ಮತ್ತು ಅಂದರೆ ಅದು ಶುದ್ಧಿ ಅಂದರೆ ಅರಿಶಿನ ಎಲ್ಲ ಹಾಕಿ ಗಂಜಲೆಲ್ಲ ಹಾಕಿ ನೀಟಾಗೆಲ್ಲ ತೊಳೆದ್ಬಿಟ್ಟು ಎಲ್ಲ ಮಾಡಿ ನಾನು ಅದಕ್ಕೆ ನೀರೆಲ್ಲ ತುಂಬಿಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆ ಒಳಗಡೆ ಅಂದರೆ ಕಾಂಪೌಂಡ್ ಒಳಗಡೆ ಸುಮ್ಮನೆ ಒಂದು ರೌಂಡ್ ಅಂದರೆ ಈಚೆ ಎಲ್ಲ ಬಂದುಬಿಟ್ಟು ಕಾಂಪೌಂಡ್ ಒಳಗಡೆ ವಿಸರ್ಜನೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು ಈ ಸಲ ಹಬ್ಬ ಅಂತಲೇ ಹೇಳ್ಬೋದು. ಮತ್ತು ನಾವು ಇವಾಗ ಕೆರೆ ಹತ್ರ ಎಲ್ಲ ಬಿಡಕ್ಕೆ ಹೋದಾಗ ಕೆರೆ ಹತ್ರನೂ ಬಿಡೋಕ್ಕಿಂತ ಮುಂಚೆ ಮತ್ತು ಪೂಜೆ ಎಲ್ಲ ಮಾಡಿ ಯಾವ ಥರ ಈಡ್ಗಾಯಿ ಎಲ್ಲ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾರೋ, ಸೊ ಅದೇ ಥರ ಮನೆಯಿಂದ ಆಚೆ ಕರ್ಕೊಂಡು ಬಂದಮೇಲೆ ಅಲ್ಲೂ ಒಂದು ಮಣೆ ಹಾಕ್ಬಿಟ್ಟು ಮತ್ತು ಅಲ್ಲೂ ಕೂಡ ಗಂಧದ ಕಡ್ಡಿ ಮತ್ತು ಮಂಗಳಾರತಿ ಎಲ್ಲ ಮಾಡಿ, ಮತ್ತು ನಾವು ಗಣೇಶನ ಇಟ್ಟಾಗ ಗಣೇಶನ ಬಲಗಡೆಗೆ ಒಂದು ತೆಂಗಿನಕಾಯಿನ ಇಟ್ಟಿರ್ತೀವಿ. ಅದನ್ನು ಈಡ್ಗಾಯಿ ಅಂತೇಳಿ ಹೊಡೆದ್ಬಿಟ್ಟು ಮತ್ತು ಎಲ್ಲರೂ ಪೂಜೆ ಎಲ್ಲ ಮಾಡಿ ಅಕ್ಷತೆ ಎಲ್ಲ ಹಾಕಿದಾದ್ಮೇಲೆ ದೇವ್ರನ್ನ ಅಂದರೆ ಗಣೇಶನ ನಾವು ವಿಸರ್ಜನೆ ಮಾಡಿದ್ವಿ. ಮತ್ತು ಗೌರಮ್ಮನಿಗೂ ಅಷ್ಟೇನೆ ಇವಾಗ ನಾವು ಯಾವ ರೀತಿ ವರಮಹಾಲಕ್ಷ್ಮಿ
ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಮೊಸರನ್ನ ಮಾಡಿ ಬುತ್ತಿ ಥರ ಹೇಳಿ ಕಟ್ತೀವೋ, ಸೊ ಅದೇ ಥರನೇ ಇವಾಗ್ಲೂ ಅಷ್ಟೇನೆ ಗೌರಿ ಹಬ್ಬದಲ್ಲಿ ಕೂಡ ಗೌರಿಗೆ ಅಂತ ಹೇಳ್ಬಿಟ್ಟು ಮೊಸರನ್ನ ನಾನು ಅಂದರೆ ಬಾಳೆ ಎಲೆಯಲ್ಲಿ ಕಟ್ಬಿಟ್ಟು ನಾನು ಅಂದರೆ ಕೆರೆಗೆ ತಗೊಂಡೋದಾಗ ನಾವು ಕೆರೆಯಲ್ಲಿ ಹರಿಯೋ ನೀರಲ್ಲಿ ಅಥವಾ ಕೆರೆಯಲ್ಲಿ ಬಿಟ್ಬಿಡ್ತೀವಿ. ಬಟ್ ಇಲ್ಲಿ ನಾನು ಡ್ರಮ್ಮಲ್ಲೇನೆ ಅಂದರೆ ಹಿಂಗಿದ್ರು ಗಿಡಗಳಿಗೆ ಹಾಕ್ತೀವಲ್ವ ಅಂತ ಹೇಳ್ಬಿಟ್ಟು ಗೌರಮ್ಮನಿಗೆ ನಾನು ಬುತ್ತಿನೂ ಕೂಡ ಮಾಡಿದ್ದೆ ಮೊಸರನ್ನ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೂಡ ಅದರೊಟ್ಟಿಗೆನೇ ವಿಸರ್ಜನೆ ಎಲ್ಲ ಮಾಡಿ ಈ ಥರ ಹಬ್ಬನ ಆಚರಿಸಿದ್ವಿ. ತುಂಬಾ ಚೆನ್ನಾಗೈತೆ ಈ ಸಲ ಗಣೇಶ ಹಬ್ಬ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಚಿಕ್ಕದು ತರ್ತಾಯಿದ್ವಿ ಇದಕ್ಕಿಂತ, ಬಟ್ ಈ ಸಲ ಸ್ವಲ್ಪ ಅಂದರೆ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ತೊಗೊಂಡು ಬಂದ್ವಿ. ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಮಣ್ಣಿನ ಗಣೇಶನ ಅಂದರೆ ಪೇಂಟ್ ಇಲ್ದಲೇ ಇರೋ ಗಣೇಶನ ತೊಗೊಂಡು ಬರಬೇಕು ಅನ್ನೋದು ಇಷ್ಟ ಇತ್ತು. ಬಟ್ ಈ ಸಲ ನನಗೆ ಅವಳಿಗೆ ಒಂಥರ ಕಲರ್ಫುಲ್ ಅಲ್ವಾ, ಅವಳಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಇಲ್ಲಮ್ಮ ಅದು ಅಂದರೆ ನ್ಯಾಚುರಲಾಗಿ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದ್ರೆ, ಇಲ್ಲ ನನಗೆ ಕಲರ್ ಹಾಕಿರೋದೇ ಬೇಕು ಅಂತೇಳಿ ಹೇಳಿದ್ಲು. ಸೊ ಅದಕ್ಕೋಸ್ಕರ ಇದೇ ಗಣೇಶನ ತೊಗೊಂಡು ಬಂದ್ವಿ. ಮತ್ತು ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ವಿ. ನಮ್ಮನೆ ಪಕ್ಕದ ಮನೆ ಆಂಟಿ ಕೂಡ ಕಡಲೆಕಾಳು ಉಸ್ಲಿ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.